ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಕಂಚಿಕಾಯಿ ಉಪ್ಪಿನಕಾಯಿ ಎಲ್ಲನೂ ತಿಂದಿರ್ತೀರ. ಅದರಲ್ಲಿ ಊಟದಲ್ಲಿ ಅವನು ದಿನಾನು ತಿಂದಿಟ್ಟು ಬೇಜಾರಾಗಿರುತ್ತೆ. ಅಂಥ ರುಚಿಯನ್ನು ಬದಲಾವಣೆ ಮಾಡ್ಕೋಬೇಕನ್ನೋದಾದರೆ ಮೆಕ್ಕೆಕಾಯಿ ಉಪ್ಪಿನಕಾಯಿ ಹಾಕಿ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರೋ ಮೆಕ್ಕೆಕಾಯಿ ಉಪ್ಪಿನಕಾಯಿ ಅಂತ ಹೇಳ್ಬೋದು. ಈ ಮೆಕ್ಕೆಕಾಯಿಗಳನ್ನ ಹೆಚ್ಚಿಬಿಟ್ಟು ನೀರಲ್ಲೇ ಹಾಕಬೇಕು. ನೋಡಿ, ಈ ರೀತಿ ಉದ್ದದಕ್ಕೆ ಹೆಚ್ಕೊಂಡ್ಬಿಟ್ಟು ನೀರಲ್ಲಿ ಹಾಕಬೇಕು. ನೀರಲ್ಲಿ ಯಾಕೆ ಹಾಕುವುದರಿಂದ ಇದು ತುಂಬ ಕಹಿಯಾಗಿರುವುದರಿಂದ ಮತ್ತು ಇವುಗಳ ಬೀಜಗಳು ತುಂಬ ಕಹಿಯಾಗಿರ್ತವೆ. ಹೀಗಾಗಿ ಆದಷ್ಟು ಅವನು ನೀರಿನಲ್ಲಿ ಹಾಕಿ ಒಂದು 2-3 ಸಾರಿ ತೊಳ್ಕೊಬೇಕು. ಅಂದರೆ ಅದರ ಕಹಿ ಎಲ್ಲ ಹೋಗುತ್ತೆ, ಅಂದರೆ ರುಚಿಯಾಗಿರುತ್ತವೆ. ಅದಕ್ಕೆ ಹಿಂಗೆ 1 ವರ್ಷ ಇಟ್ಟರು ಇವು ಏನೂ ಆಗೋದಿಲ್ಲ. ಈ ಉಪ್ಪಿನಕಾಯಿ ಅಷ್ಟು ರುಚಿಯಾಗಿರುತ್ತೆ. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಕಡ್ಕೊಂಡು ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಇದು ರಸ ಜಾಸ್ತಿ ಆಗೋದಿಲ್ಲ. ಉದುರುದುರಾಗಿರುವಂಥ ಈ ಉಪ್ಪಿನಕಾಯಿ ಕಡ್ಕೊಂಡು ತಿನ್ನೋದಕ್ಕೇ ಬಲು ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ, ಇವನ್ನ ತೊಳ್ಕೊಂಡು ಇವಾಗ ಆರಾಕಿಡೋಣ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆದರೂ ಆರಾಕಿಡಬೇಕು. ಈ ರೀತಿ ಆದಷ್ಟು ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಆರಾಕೋಬೇಕು. ನಾನು ಇವಾಗ ಒಂದು 2-3 ಸಾರಿ ತೊಳ್ಕೊಂಡು ಬಂದುಬಿಟ್ಟು ತೊಗೊಂಬಂದಿದ್ದೀನಿ. ಇಲ್ಲಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಆರಾಕೋಣ. 1 ತಾಸಿನವರೆಗೂ ಆರಾಕಿದರೆ ಇದರಲ್ಲಿ ನೀರಿನ ಪ್ರಮಾಣ ಏನಿರುತ್ತಲ್ಲ ಎಲ್ಲ ಹೋಗುತ್ತೆ. ಆಮೇಲೆ ನೀರಿನ ಪ್ರಮಾಣ ಕಡಿಮೆ ಆಗೋದ್ರಿಂದ ಮಸಾಲೆಗಳನ್ನು ಜಾಸ್ತಿ ಹಿಡ್ಕೊಳ್ಳೋದಿಲ್ಲ. ಇದಕ್ಕೆ ಮಸಾಲೆನೇ ಕಡಿಮೆ ಹಾಕೋದು. ಇವು ಆರೋವರೆಗೂ ನಾವು ಇಲ್ಲಿ ರಂಗೋಲಿ ನೋಡ್ಕೊಂಬರೋಣ. ರಂಗೋಲಿ ನೋಡಿ, ಇವತ್ತು ನಾವು ಬಾಗಿಲಲ್ಲಿ ಹಾಕಿರುವಂಥ ರಂಗೋಲಿ ಹೇಗಿದೆ ಅಂತ ನೋಡಿಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ. ಈ ರಂಗೋಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೋಳುಗಳೆಲ್ಲ ಆರ್ಕೊಂಡಿದ್ದಾವೆ. ಇದನ್ನು ಒಂದು ಪಾತ್ರೆಯಲ್ಲಿ ತಗೊಂಡಿಟ್ಕೊಳ್ಳೋಣ. ನೋಡಿ, ಎಲ್ಲ ಆರ್ಕೊಂಡಾಗಿದೆ, ನೀರೆಲ್ಲ ಕಡಿಮೆ ಆಗಿದೆ. ಇದನ್ನು ಒಂದು ಇದರಲ್ಲಿ ಹಾಕ್ಕೊಂಡು ಇದಕ್ಕಿವಾಗ ಮುಖ್ಯವಾಗಿ ಹಾಕಿರಬೇಕಾಗಿರುವುದು ಅಗಸೆ ಪುಡಿ. ಅಗಸೆ ಪುಡಿ ಇದಕ್ಕೆ ಉಪ್ಪಿನಕಾಯಿಗೆ ಬೇಕೇ ಬೇಕು. ಈ ಉಪ್ಪಿನಕಾಯಿಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಚಮಚದಷ್ಟು ಅಗಸೆನ ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಪ್ರಮಾಣ ಇರುವುದರಿಂದ ಮಿಕ್ಸಿ ಜಾರಲ್ಲಿ ಇದು ಸಣ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾನಿಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಕುಟ್ಕೊಂಡು ಪುಡಿ ಮಾಡ್ಕೊಂಡ ನಂತರ ಇದನ್ನು ಇದಕ್ಕೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಜಜ್ಕೋಬೇಕು. ಪುಡಿ ಇನ್ನೂ ಆಗಿಲ್ಲ. ಇದನ್ನು ಈ ರೀತಿ ಪುಡಿ ಮಾಡಿಕೊಂಡು ಈ ಪುಡಿನ ಇದಕ್ಕೆ ಇವಾಗ ಹೋಳುಗಳಿಗೆ ಸೇರಿಸೋಣ. ಅಗಸೆ ಪುಡಿ ಮೆಕ್ಕೆಕಾಯಿ ಹೋಳುಗಳಿಗೆ ಸೇರಿಸಿದ ನಂತರ ಇದಕ್ಕಿವಾಗ ಅರಿಶಿನ ಮತ್ತು ಖಾರನ ಸೇರಿಸಬೇಕು. ನೋಡಿ, ನಾನಿಲ್ಲಿ ಬೇಕಾಗುವಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಸೇರಿಸಿಬಿಟ್ಟು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಉಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು, ಏಕೆಂದರೆ ಇದು ಕಹಿಯಾಗಿರೋದ್ರಿಂದ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಡಬ್ಬಿಯಲ್ಲಿ ತುಂಬಿಟ್ಬಿಟ್ರೆ 1 ವರ್ಷದವರೆಗಾದರೂ ಏನೂ ಆಗೋದಿಲ್ಲ. ಇದಕ್ಕೆ ಸಾಸಿವೆ ಪುಡಿ ಆಗಲಿ ಎಣ್ಣೆ ಆಗಲಿ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಇದನ್ನು ಒಂದು ಗಾಳಿ ಆಡದ ಡಬ್ಬಿಯಲ್ಲಿ ತೆಗೆದಿಟ್ಕೊಳ್ಳೋಣ. ಗಾಳಿ ಆಡದ ಡಬ್ಬಿಯಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಮೇಲೆ ಇದು ಬೂಸ್ಟ್ ಬರುತ್ತಲ್ಲ, ಆ ರೀತಿ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಹಿರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ. ಬಾಣಂತಿಯರು ಇದನ್ನು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈ ಉಪ್ಪಿನಕಾಯಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.